ಸಿಕ್ಕಾಪಟ್ಟೆ ಆಸೆ ಇತ್ತು ಆಯಿತಾ, ಸ್ಯಾರಿ ಹಾಕೊಂಡು ಇಸ್ಕೊಂಡು ಹೋಗ್ಬೇಕಂತ ಅಂದ್ಬಿಟ್ಟು. ಸೊ ಅದಕ್ಕೆ ಹಿಂಗೆ ರೆಡಿ ಆಗಿದ್ದೀನಿ. ಹೆಂಗೆ ಕಾಣ್ತಾ ಇದ್ದೀನಿ? ಚೆನ್ನಾಗಿದ್ದೀನಿ ಅದಕ್ಕೆ. 250-300 ಇರ್ಬೇಕೇನ ಆ ಚಾಕ್ಲೇಟ್ದು. ಇದು ಅದು ಇದು 90 100 3 ಚಾನ್ಸ್ ಬಿಡ್ವಾ ಅಷ್ಟೇನಾ? ಅಲ್ಲಾಗೆ ನಮ್ಮಮ್ಮ ಏನು ಅಷ್ಟೊಂದು ಚೀಪ್ ಮಾಡ್ಕೊಂಬಿಟ್ಟೈತೆ ನನ್ನನ್ನು. ಅವಾಗಿದ್ದ ಅಂತಿದ್ದೀನಿ 100 ರೂಪಾಯಿ ಬಿಟ್ಟು ಮೇಲೆ ಗೊತ್ತಾನಿಲ್ಲ. ಅದು ಇವಾಗ ಬಂದ್ಬಿಟ್ಟು 99ರಿಂದ 100 ಅಂತೆ. ವೆರಿ ಗುಡ್ ಮಾರ್ನಿಂಗ್ ಎಲ್ರಿಗೂ. ನಾನು ನಿಮ್ಮ ಕಂತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ಗೆ. ಗೈಸ್ ಹೇಗಿದೆ ನನ್ನ ಸ್ಯಾರಿ? ಇವತ್ತು ಇಸ್ಕಾನ್ ಟೆಂಪಲ್ಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ವಿ. ಸೊ ಅದಕ್ಕೆ ನಾನು ಹಿಂಗೆ ರೆಡಿ ಆಗಿದ್ದೀನಿ. ನನಗೆ ಸಿಕ್ಕಾಪಟ್ಟೆ ಆಸೆ ಇತ್ತು ಆಯಿತಾ, ಸ್ಯಾರಿ ಹಾಕೊಂಡು ಇಸ್ಕಾನ್ ಹೋಗ್ಬೇಕಂತ ಅಂದ್ಬಿಟ್ಟು. ಸೊ ಅದಕ್ಕೆ ಹಿಂಗೆ ರೆಡಿ ಆಗಿದ್ದೀನಿ. ಹೆಂಗೆ ಕಾಣ್ತಾ ಇದ್ದೀನಿ? ಚೆನ್ನಾಗಿದ್ದೀನಿ ಅದಕ್ಕೆ. ಸೂಪರ್. ಈಗ ಹೆಂಗೆ ತಲೆ ಎಲ್ಲ ಇವಾಗ ಸ್ವಲ್ಪ ಆಡ್ತಾ ಇದೆ, ಅದಕ್ಕೆ ಹಿಂಗೆ ಇದೆ. ಮುಖಕ್ಕೆಲ್ಲ ಏನೂ ರೆಡಿ ಆಗಿಲ್ಲ. ಇವಾಗ ರೆಡಿ ಆಗಿಬಿಟ್ಟು ಫುಲ್ ರೆಡಿಯಾಗಿ ಸಿಗ್ತೀನಿ. ಇವಾಗ ರೂಮಿಗೆ ಬಂದೆ. ಇವಾಗ ಡ್ರೆಸ್ ಚೇಂಜ್ ಮಾಡ್ಕೊಂಡು ಟೈಮ್ ಆಗಿದೆ. ಬೇಗ ಮನೆಗೆ ಓಡಬೇಕು ಅಂದ್ಕೊಂಡಿದ್ದೀನಿ. ಅದಕ್ಕೆ ಓಡ್ತಾ ಇದ್ದೀನಿ. ಬೇಗ ಹೋಗಬೇಕು. ಈಚೆ ಅಲ್ಲಿ ಕೆಳಗಡೆನೇ ಇದ್ರಲ್ಲಿ ಏಕನ ಮತ್ತು ಮನೀಷ. ನಾನು ಇನ್ನೇನು ಓಡ್ತೀನಿ. ಅವರೆಲ್ಲಾದರೂ ಹೋಗ್ಬೇಕಿನ ಹೋಗಲಿ. ಒಂದು ಆಟ್ ಇಡ್ತೀವಿ. ಇರುವ ನಿಮ್ಮ ಹಿಡ್ಕ ಚಂದ ಇರ ಬಿಡಸ್ಕೊಂಡಿರ. ಅಯ್ಯೋ ಅಮ್ಮ, ನಾನು ಅದಕ್ಕೆ ಅಮ್ಮ ಬರೋದೇ ಇಲ್ಲ ಮಲಸಕತ್ತ. ಹಿಡ್ಕೊಂಡು ಫೋನ್ ಬರೀ ಅವ್ರದ್ದು ನಂದು ಮಾತಾಡ್ಬೋದು. ಇರೋ ಸುಮ್ಮನೆ ಆಯ್ತು. ಅಯ್ಯೋ ಮ್ಯಾಕ್ಸೇ ಬಿಡ ಬಸ್ ಸುಮ್ಮನೆ ಇರ್ತೀರ. ಆಯ್ತು ಸುಮ್ಮನೆ ಗೈಸ್. ಇವಾಗ ಒಂದು ಟಾಸ್ಕ್ ಕೊಡ್ತಾ ಇದ್ದೀನಿ ನಮ್ಮ ಅಮ್ಮಂಗೆ ಮತ್ತು ನನ್ನ ತಂಗಿಗೆ ಆಯಿತಾ. ಏನಂದರೆ ಇದು ನನ್ನ ಗಮ್ಮಿ ಒಂದೇ ಎತ್ಕೊಂಬಂದಿದ್ದೀನಿ. ಇವತ್ತು ನೈಟ್ ಮಾತ್ರ ತಿನ್ನೋಕ್ಕೆ, ನಾಳೆಗೆ ಮತ್ತೆ ಅಲ್ಲೇ ಇರ್ತೀನಲ್ಲ. ಇದು ಎರಡ್ರದ್ದು ಎಷ್ಟು ಅಂತ ಅಂದ್ಬಿಟ್ಟು ಕಾಸ್ಟ್ ಹೇಳ್ಬೇಕು ಇವರು. ಮತ್ತು ಇವಾಗ ಅದು ಟಾಸ್ಕ್. ಅಮ್ಮ ಇದು ಎರಡ್ರದ್ದು 3 ಚಾನ್ಸ್ ಕೊಡ್ತೀನಿ. ಈ ಎರಡ್ರದ್ದು ಇದನ್ನ ಹೇಳಮ್ಮ.
ಬೇಗ ಹೇಳು. ಗೊತ್ತಿಲ್ಲ. ಹೇಳಮ್ಮ ಪ್ಲೀಸ್ ಹೇಳು. ಇದು ಎಷ್ಟಿರ್ಬೋದು? ಬೇಡ, ಇದು ಎಷ್ಟಿರ್ಬೋದಮ್ಮ? ಚಂದು ತಡಿ ತಡಿ, ಅಮ್ಮ ಹೇಳ್ಬಿಡ್ಲಿ. ಹಾ ಹೇಳು, ಆಯ್ತು. ಹಾ ಹೇಳಮ್ಮ. ಇದು ಎಷ್ಟು? ಒಂದು ಪ್ಯಾಕೆಟಲ್ಲಿ 32 ಅವಿದು. ಒಂದು ಪ್ಯಾಕೆಟಲ್ಲಿ 32 ಇದಕ್ಕೆ ಎಷ್ಟು ಕೊಟ್ಟಿರ್ಬೋದು, ಇದಕ್ಕೆ ಎಷ್ಟು ಕೊಟ್ಟಿರ್ಬೋದು ಹೇಳು. ಹೇಳಮ್ಮ, ಹೇಳು. ಆಯ್ತು ಹೇಳು. ಚಾಕ್ಲೇಟ್ ಎಷ್ಟಿದು? ಒಂದು ಅಲ್ಲಲ್ಲ, ಒಂದಕ್ಕಲ್ಲ, ಪ್ಯಾಕೆಟಾಗಿ 32 ಇರ್ತಾವ. ಪ್ಯಾಕೆಟ್ ಎಷ್ಟು ಅಂತ? ಆ ಪ್ಯಾಕೆಟ್ 250-300 ಇರ್ಬೇಕೇನೋ. ಆ ಚಾಕ್ಲೇಟ್ದು. ಇದು ಅದು ಇದು 90-100. ಮೂರು ಚಾನ್ಸ್ ಬೇಡವಾ? ಅಷ್ಟೇನಾ? ಅಲ್ಲ ಗೈಸ್, ನಮ್ಮಮ್ಮ ಏನು ಅಷ್ಟೊಂದು ಚೀಪ್ ಮಾಡ್ಕೊಂಬಿಟ್ಟೈತೆ ನನ್ನನ್ನು. ಅವಾಗಿದ್ದ ಅಂತಿದ್ದೀನಿ. 100 ರೂಪಾಯಿ ಬಿಟ್ಟು ಮೇಲೆ ಗೊತ್ತಾನಿಲ್ಲ. ಅದು ಇವಾಗ ಬಂದ್ಬಿಟ್ಟು 99ರಿಂದ 100 ಅಂತೆ. ಚಂದು, ನೀನೆಷ್ಟು? ಬೇಗ ಹೇಳ್ಬಾ. ಅಮ್ಮ, ಇದೆಷ್ಟು ಗೊತ್ತೇನಮ್ಮ? ನಾನು ಹೇಳಿದ್ಮೇಲೆ ಶಾಕ್ ಆಗಬಾರ್ದು, ಆಯ್ತಾ? ಈಗ ಅಟ್ಲೀಸ್ಟ್ ಶಾಕ್ ಆಗಬಾರ್ದು ಅಂತಿದ್ದೀನಲ್ಲ, ಈಗಲಾದ್ರೂ ಹೇಳಮ್ಮ. ಒಂದು ಸ್ವಲ್ಪ ರೇಟ್ ಜಾಸ್ತಿ ಮಾಡಮ್ಮ. 900 ರೂಪಾಯಾ? ತಗೊಳಮ್ಮ, ನೋಡಮ್ಮ ಎಷ್ಟು ಅಂತ. ನೋಡಮ್ಮ ಎಷ್ಟಮ್ಮ? ಹಾಂ, 96. ಮಾವ್, ಇಲ್ಲಿ ನೋಡಮ್ಮ ಎಷ್ಟು ಅಂತ. 600. 600 ರೂಪಾಯಿನ? 99ರಿಂದ 100 ರೂಪಾಯಿ ಅಂದ್ಬಿಟ್ರಲ್ಲ. ಅಲ್ಲ, ಅದು 100 ರೂಪಾಯಿ ಅಂದಿದ್ದು ಬೇಜಾರತ್ತಿಲ್ಲ. ಅವರಿಗೆ ಇದ್ರ ಮೇಲೆ ಕಾನ್ಫಿಡೆನ್ಸ್ ಅಲ್ಲ. ನಾನು 100 ರೂಪಾಯಿ ಬಿಟ್ಟು ಬೇರೆ ಯಾವುದೋ ಹಾಕಲ್ಲ ಅನ್ನೋ ಕಾನ್ಫಿಡೆನ್ಸು. ಎಷ್ಟು 3 ಸತಿ ಚಾನ್ಸ್ ಕೊಟ್ರೆ ಬೇಡವಂತೆ. 99ರಿಂದ 100. ಇದೆಷ್ಟು ಇರ್ಬೋದಮ್ಮ? ಅದೊಂದು 1000. ಇದು 550 ರೂಪಾಯಿ. 550 ರೂಪಾಯಿ 32ಕ್ಕೆ. ಗೈಸ್, ನಾನು ಮನೆಗೆ ಬಂದಿದ್ದೀನಿ. ನಮ್ಮ ಮನೆಯಲ್ಲಿ ಇವತ್ತೇನು ಮಾಡ್ತಿದ್ದಾರೆ? ಪಡ್ಡು ಕ್ಯಾರೆಟ್ ಹಾಕೋದಲ್ವೇನಮ್ಮ? ಇದೇ ಫಸ್ಟ್ ಟೈಮ್ ಮಾಡ್ತಿರೋದಾ? ಮೊದಲು ಮಾಡಿದ್ರಾ? ನಾನು ಇಲ್ದಾಗ ಮಾಡ್ಕೊಂಡು ತಿಂದವ್ರೆ. ಇವಾಗ ನಾನು ಇದ್ದೀನಿ ಅಂತ ಮಾಡ್ತಾರೆ. ಚೆನ್ನಾಗಿ ಕಾಣ್ತೈತೆ. ಎಷ್ಟು ಡಿಲಿಷಿಯಸ್ ಕಾಣ್ತಿದೆ ನೋಡಿ. ಸಬ್ಬಾಕ್ಸಿ ಸೊಪ್ಪು ಹಾಕಿದ್ದಾರೆ, ಅದೇ ಸ್ಮೆಲ್ ಬಂದೈತೆ. ಇದು ಅದ್ರ ಮೇಲೆ ಮುಚ್ಚೋದೇನಾ? ಹೌದಾ? ಗೊತ್ತಿಲ್ಲ, ನಂಗೆ ಗೊತ್ತಿರಲಿಲ್ಲ ಇದಕ್ಕೆಲ್ಲ ಹಿಂಗೆ ಕೊಡ್ತಾರೆ ಅಂತ. ನಾನು ಬರೀ ಹಿಂಗೆ ಬಿಡೋದು ಅನ್ಕೊಂಡಿದ್ದೆ. ಗೈಸ್, ಅಲ್ಲಿ ಇಲ್ಲಿ ನಮ್ಮಮ್ಮ ಪಡ್ಡು ಹಾಕ್ತಾರೆ. ನಾನು ಚಟ್ನಿಗೆಲ್ಲ ರುಬ್ಕೊತಾ ಇದ್ದೀನಿ ತಮ್ಮ. ಅದು ಹಂಗೆ ಮಾತು ಒಂದೊಂದ್ಸತಿ ಮಿಸ್ ಆಗಿ ಬಂದ್ಬಿಡುತ್ತೆ. ಮೊಸರಲ್ಲಿ ತಿನ್ನೋದು ಯಾರಮ್ಮ ಹೇಳಿದ್ದು? ಅಯ್ಯ, ನಾನಂಗೊಂದು ಮೊಸರಲ್ಲಿ ತಿಂತೀಯ ಅಂತ ಕೇಳಿದ್ರು.
ವಾಸನೆ ಬಂದೈತಾ ಕುಡಲ್ಲ ನೋಡೋಣ. ಗಮ್ ಅಂತೈತೆ. ಸ್ವಲ್ಪ ಇನ್ನಿಕ್ಕಿರೋ ಹಿಟ್ಟಿಗೆ ಉಪ್ಪು ಹಾಕು ಸ್ವಲ್ಪ. ಬೆಂದಿರೋ ಮಾತ್ರ ಸ್ವಲ್ಪ ಬಂದಿದೆ. ಹಾಕು ತಗೋ. ನಾನು ಇಲ್ಲಿ ಚಟ್ನಿಗೆಲ್ಲ ಹಾಕೋತಾ ಇದ್ದೀನಿ. ಇವಾಗ ಚಟ್ನಿ ಜೊತೆ ತಿಂತಾ ಇದ್ದೀನಿ. ನೆಕ್ಸ್ಟ್ ಲೆವೆಲ್ ಟೇಸ್ಟು.